ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಅಖಿಲೇಶ್ ಯಾದವ್ ಟೀಕೆಯನ್ನು ಮಾಡಿದ್ದು ಟ್ವೀಟ್ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ಮುಂದೆ ಸಾಗಲು ಸೈಕಲ್ ಒಂದೇ ಆಯ್ಕೆ, ಸೈಕಲ್ ಕಾರ್ಟೂನ್ ಪೋಸ್ಟ್ ಮಾಡಿ ಅಖಿಲೇಶ್ ಕಿಡಿಕಾರಿದ್ದಾರೆ. ಈಗಾಗಲೇ ಹಲವು ನಾಯಕರು ಪೆಟ್ರೋಲ್ ಡೀಸೆಲ್ ಏರಿಕೆ ಏಕಾಏಕಿ ಏರಿಸಿದ್ರಿಂದಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಹಾಗೆ ಮೋದಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದು, ಇದೀಗ ಅಖಿಲೇಶ್ ಯಾದವ್ ಕೂಡ ಟ್ವೀಟಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು. ನೀವು ಮುಂದೆ ಸಾಗೋದಕ್ಕೆ ಸೈಕಲ್ ಒಂದೇ ಆಯ್ಕೆ ನಿಮ್ಗಿರೋದು ಅಂತ ಸೈಕಲ್ ಕಾರ್ಟೂನನ್ನು ಪೋಸ್ಟ್ ಮಾಡಿ ಅಖಿಲೇಶ್ ಕಿಡಿಕಾರಿದ್ದಾರೆ. ಇಡೀ ದೇಶದಾದ್ಯಂತ ದರ ಏರಿಕೆಯ ಬಿಸಿ ತಟ್ಟಿದ್ದು ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಮೋದಿ ಕೊಡುಗೆಯಾಗಿದೆ ಇದು ಅಂತ ಬೆಂಗಳೂರಿನಲ್ಲಿ ಡಿಸಿಎಂಡಿಕೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಕ್ಕಪಕ್ಕದ ದೇಶಗಳೊಂದಿಗೆ ಸಂಬಂಧ ಉತ್ತಮವಾಗಿಲ್ಲ, ಮಿತವಾಗಿ ಬಳಕೆ ಮಾಡಿ ಅಂತ ಜನರಿಗೆ ಹೇಳ್ತಾರೆ. ದೇಶ ದುರಂತ ಸ್ಥಿತಿಗೆ ತಲುಪಿದ್ದು ಕಾಪಾಡಬೇಕಿದೆ ಅಂತ ಡಿಸಿಎಂ ಮಾತನಾಡಿದ್ದಾರೆ. ಪೆಟ್ರೋಲು ಡೀಸೆಲ್ ಬೆಲೆ ಇದು ಮೋದಿಯವರ ಕೊಡುಗೆ. ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಅಲ್ಲಿ ಪಕ್ಕದ ದೇಶಗಳಲ್ಲಿ ಯಾರ ಜೊತೆ ಕೂಡ ಸಂಬಂಧವನ್ನ ಉಳಿಸ್ಕೊಳ್ಳಿಲ್ಲ. ಈಗ ಅವರು ಮಿತಿಯಾಗಿ ಪೆಟ್ರೋಲ್ ಬೆಳೆಸಿ ಚಿನ್ನ ತಗೋಬೇಡಿ, ಎಣ್ಣೆ ಅಡುಗೆ ಎಣ್ಣೆ ಹಾಕೋಬೇಡಿ, ಅವೆಲ್ಲ ಯಾರು ಎಲ್ಲಿ ಕಡಿಮೆ ಮಾಡ್ತಾರೆ? ಯಾವ ಅಡುಗೆ ಎಣ್ಣೆ ನಾವು ನಿಲ್ಸಕ್ಕಾಗ್ತದೆ? ಅವೆಲ್ಲ ಮಾಡೋಕ್ಕಾಗಲ್ಲ. ದೇಶ ಒಂದು ದೊಡ್ಡ ದುರಂತದ ಪರಿಸ್ಥಿತಿಗೆ ಬಂದಿದೆ. ಈ ದೇಶನ ಕಾಪಾಡಬೇಕು. ಅವರು ಸಂಪಾದನೆ ಮಾಡ್ತಾರೆ, ಅವರು ಬದುಕ್ತಾರೆ. ಅದಕ್ಕೆ ನಾವು ಯಾರನ್ನೂ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇರೋದ್ರಲ್ಲಿ ಅವ್ರ ಬದುಕನ್ನು ಉಚಿತವಾಗಿ ಮಾಡ್ಕೊಂಡು ಹೋಗ್ಬೇಕು. ಮೊದಲಿನಿಂದನೂ ಕೂಡ ಈ ಸಮಸ್ಯೆ ಬರುತ್ತೆ ಅನ್ನೋದು ಭಾಳ ಚೆನ್ನಾಗಿ ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ ಮತ್ತು ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕೂಡ ಅವರು ಮಾಡ್ಕೋಬೇಕಾಗಿತ್ತು. ಜೊತೆಗೆ ಈ ಸಂದರ್ಭದಲ್ಲಿ ಅನೇಕ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತೆ ಡೀಸೆಲ್ಲು ಪೆಟ್ರೋಲು ಈ ಬೆಲೆಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ನೀತಿಗಳನ್ನು ಎಕ್ಸ್ಪೋಸ್ ಮಾಡಿದೆ. ಅವರು ಜನಪರವಾಗಿ ಇಲ್ಲ ಅನ್ನೋದನ್ನು ಇವತ್ತು ಎಕ್ಸ್ಪೋಸ್ ಮಾಡಿದೆ. ಇದನ್ನು ಮಾಡಬಾರ್ದಾಗಿದೆ. ಯಾಕೆಂದರೆ ಇವತ್ತು ಜನ ಈಗಾಗಲೇ ಅಗತ್ಯ ವಸ್ತುಗಳಿಗೂ ಒಂದು ಸಿಗ್ತಾ ಇಲ್ಲ, ಎರಡನೇದು ವಿಪರೀತ ಬೆಲೆಗಳಾಗಿದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಡೀಸೆಲ್ಲು ಪೆಟ್ರೋಲು ಸಬ್ಸಿಡಿ ಮಾರಾದರೆ ಅವರು ಅಬ್ಸರ್ವ್ ಮಾಡ್ಕೋಬೇಕಾಗಿತ್ತು. ಅಬ್ಸರ್ವ್ ಮಾಡ್ಕೊಂಡಿದ್ದಿದ್ರೆ ಒಂದಷ್ಟು ದಿವಸ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಾ ಇತ್ತು ಅಂತಕ್ಕಂಥದ್ದು. ಹಾಗಾಗಿ ಅದನ್ನು ಕೇಂದ್ರ ಸರ್ಕಾರ ಮಾಡಬಾರ್ದಾಗಿತ್ತು. ಮೊದಲಿನಿಂದನೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಕಾಂಗ್ರೆಸ್ ಟೀಕೆಯನ್ನು ಮಾಡ್ತಾ ಇದ್ದು, ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ಹಣದುಬ್ಬರ ಮನುಷ್ಯ ಮೋದಿ ಅಂತ ಟ್ವೀಟ್ ಅನ್ನು ಮಾಡಿದ್ದು, ಚುನಾವಣೆ ಮುಗಿಯಿತು, ಮೋದಿ ಚೇತರಿಕೆ ಆರಂಭ ಆಯಿತು, ಮೋದಿ ಸಾರ್ವಜನಿಕರ ಮೇಲೆ ಮತ್ತೆ ಚಾಟಿಯನ್ನು ಬೀಸುತ್ತಿದ್ದಾರೆ ಅಂತ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಟ್ವೀಟಾಸ್ತ್ರವನ್ನು ಪ್ರಯೋಗ ಮಾಡಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ವಿರುದ್ಧ ಇದೀಗ ಕಾಂಗ್ರೆಸ್ ಕೆಂಡಾಮಂಡಲವಾಗಿದ್ದು, ಹಣದುಬ್ಬರ ಮನುಷ್ಯ ಮೋದಿಯಾಗಿದ್ದಾರೆ ಅಂತ ಟ್ವೀಟ್ ಅನ್ನು ಮಾಡಿದ್ದು ಮೋದಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಂಚರಾಜ್ಯ ಚುನಾವಣೆ ಮುಗಿದು ಈಗ ಚೇತರಿಕೆ ಕಾಣ್ತಾ ಇದೆ ಅಂತ ಹೇಳ್ತಿದ್ದಾರೆ.